ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಯೂನಿಕ್ ಟಾಪಿಕ್ನಲ್ಲಿ ಎರಡನೇ ಯೂನಿಕ್ ಟಾಪಿಕ್ ಯಾವುದಂದರೆ DPSP ಮತ್ತು ಫಂಡಮೆಂಟಲ್ ಡ್ಯೂಟೀಸ್, ರಾಜನೀತಿ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಕರ್ತವ್ಯಗಳು. ಇದ್ರ ಮೇಲೆ UPSCಯಲ್ಲಿ 2011ರಿಂದ 2024ರಲ್ಲಿ ಕೇಳಿರುವಂತಹ ಪ್ರಶ್ನೋತ್ತರಗಳನ್ನು ಇವತ್ತು ಇದರಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಅದಕ್ಕೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೂಡ ಇರುತ್ತೆ, ಹಾಗೆ ಕ್ವಶನ್ ಆನ್ಸರ್ ಕೂಡ ಇರುತ್ತೆ. ಅಲ್ಲಿ ಏನಿದೆ ಯಥಾವತ್ತು ಇಲ್ಲಿ ಹೇಳಿರ್ತದೆ. ಓಕೆನಾ? ಇದನ್ನು ಯಾಕೆ ಇಂಪಾರ್ಟೆಂಟ್ ಅಂದರೆ, ನಾನು ಪ್ರತಿ ಸಲ ಹೇಳ್ತಿದ್ದೀನಿ, ಕ್ವಶನ್ ಪೇಪರ್ ಥ್ರೂನೇ ನಿಮ್ಮ ಪ್ರಿಪ್ರೇಷನ್ ಹೋಗ್ತಿರ್ಬೇಕು. ಯಾಕಂದರೆ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಕ್ವಶನ್ ಬರ್ತಿದ್ದಾವೆ ಅದೇ ಪ್ಯಾಟರ್ನಲ್ಲೇ ತೆಗಿತಾನೆ ಅವನು. ಓಕೆನಾ? ಅಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡಿ ತೆಗಿತಿರ್ತಾನೆ. ನಾವು ಒಂದು ಓದೋದು, ಕ್ವಶನ್ ಪೇಪರ್ ಒಂದು ಬರೋದು, ನಾವು ಓದಿದ್ದು ಬಂದೇ ಇಲ್ಲ ಅಂತಂದು ಅಂದ್ಕೊಂಡು ಬರೋದು, ಬರೀ ಇದೇ ಆಗ್ತಿರುತ್ತೆ. ಓಕೆನಾ? ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಈಗ ಆಲ್ರೆಡಿ ಕ್ವಶನ್ ಪೇಪರ್ನ 18 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ. ಎಲ್ಲವೂ KPSC ಕ್ವಶನ್ ಪೇಪರ್ನೇ. ನನ್ನ ಟೆಲಿಗ್ರಾಮ್ ಚಾನಲ್ಗೆ ಹೋದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಹೋದರೆ ನಿಮಗೆ 18 ಕ್ವಶನ್ ಪೇಪರ್ ಇದು ಕೂಡ ಸಿಗುತ್ತೆ ನಿಮಗೆ. ಓಕೆನಾ? ಇಲ್ಲಿ ಕ್ವಶನ್ ಪೇಪರ್ ಅನಾಲಿಸಿಸ್ ಅಂತ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋದರೆ ನಿಮಗೆ ಇಷ್ಟು ಕ್ವಶನ್ ಪೇಪರ್ ಸಿಗ್ತವೆ. ಓಕೆನಾ? ಇವಿಷ್ಟು ಕ್ವಶನ್ ಪೇಪರು ನಿಮಗೆ ಇದಿಷ್ಟು ನೋಡ್ಕೊಂಡ್ಬಿಟ್ರೆ ಅಂದರೆ ಇನ್ನೂ ಕೂಡ ನೆಕ್ಸ್ಟ್ ಈಗ 2023ರಲ್ಲಿ ನಡೆದಂತಹ ಲೇಬರ್ ಇನ್ಸ್ಪೆಕ್ಟರ್ ಕ್ವಶನ್ ಪೇಪರ್ ಕೂಡ ನಾನು ನೋಡ್ತಿದ್ದೀನಿ ಇವಾಗ. ಅದನ್ನು ಕೂಡ ನೆಕ್ಸ್ಟ್ ಬರುತ್ತೆ, ಅದು 19ನೇ ಕ್ವಶನ್ ಪೇಪರ್ ಆಗಿ. ಓಕೆನಾ? ಅದರ ಮುಂದುವರೆದ ಭಾಗವಾಗಿ ಈಗ ಯೂನಿಕ್ ಟಾಪಿಕ್ ಅಂತ ಮಾಡ್ತಿದ್ದೀನಿ. ಇವೆಲ್ಲವೂ ಕೂಡ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ, ಇಲ್ಲಿ ನೀವು ನನ್ನ ಚಾನಲ್ ಓಪನ್ ಮಾಡಿದ್ಮೇಲೆ ಇವು ಕ್ಲಾಸ್ ಕೇಳ್ತಿದ್ರಲ್ವಾ, ಇಲ್ಲಿ ಚಾನಲ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಜಾಯಿನ್ ಬಟನ್ ಅಂತ ಬರುತ್ತೆ. ಅದಕ್ಕೆ ಹೋದ್ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಯಾವುದು ಎಲ್ಲಿ ಸಿಗ್ತಾವಂದರೆ ಅವು ಕ್ವಶನ್ ಪೇಪರ್ ಎಲ್ಲ ಇಲ್ಲಿದೆ ನೋಡಿ. ಥರ್ಡ್ ಒನ್ GK ಓಲ್ಡ್ ಪ್ರಶ್ನೆ ಪತ್ರಿಕೆಗಳಂತ ಇದಾವಲ್ವಾ, ಇಲ್ಲಿ ಹೋದ್ರೆ ಅಂದರೆ ಕಂಪ್ಲೀಟಾಗಿ ಎಲ್ಲವೂ ಸಿಗ್ತವೆ. ಈ ಗ್ರೂಪ್ A, ಗ್ರೂಪ್ C, ಗ್ರೂಪ್ B ಎಲ್ಲ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ. ಇನ್ನೂ ಡೈಲಿ ಒಂದೊಂದು ಸಾಲ್ವ್ ಮಾಡೋದಿದೆ. ಓಕೆನಾ? ಅದನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಆಮೇಲೆ ನಾನು ಕ್ಲಾಸಲ್ಲಿ ಹೇಳುವಾಗ ಏನು ಮಾಡ್ತೀನಿ ಅಂದರೆ, ಇದು ಇಂಪಾರ್ಟೆಂಟು, ಈ ಟಾಪಿಕ್ ಇಂಪಾರ್ಟೆಂಟ್ ಅಂತ ಹೇಳಿರ್ತೀನಿ. ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ನಾನು ಏನು ಹೇಳ್ತೀನಿ ಅಂದರೆ, ಈಗ ಒಂದು ಎಕ್ಸಾಂಪಲ್ ಆಗಿ ಈಗ ಒಂದು ಕ್ವಶನ್ ಪೇಪರ್ ಬರುತ್ತೆ. ಈಗ ಬರುತ್ತೆ, ಇದು ಭಾರತೀಯ ಸಂವಿಧಾನದ ಅಡಿಯಲ್ಲಿ ಸಂಪತ್ತಿನ ಕೇಂದ್ರೀಕರಣವು ಎಲ್ಲಿ ಉಲ್ಲಂಘನೆ ಆಗುತ್ತದೆ ಅಂತ ಕೇಳಿದ್ರೆ, ಹಾಗಿದ್ದಾಗ ನಾನೀಗ ಇದರಲ್ಲಿ ಏನೋ ಒಂದು ಹೇಳ್ತೀನಿ, ಇದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ತೀನಿ ನಿಮಗೀಗ. ರಾಜನೀತಿ ನಿರ್ದೇಶಕ ತತ್ವಗಳು ಇಂಪಾರ್ಟೆಂಟ್ ಟಾಪಿಕ್ ನೋಡ್ಕೊಳ್ರಿ ಅಂತ ಹೇಳಿರ್ತೀನಿ. ಆ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿದ್ದೀನಲ್ವ ನಾನು, ಅದರಲ್ಲಿ ಹಿಂಗೆ ಹೇಳಿರ್ತೀನಿ. ಅದರಲ್ಲಿ ನೀವು ಏನು ಮಾಡ್ಬೇಕಂದ್ರೆ, ಇದು ಇಂಪಾರ್ಟೆಂಟ್, ಏನಿದು ರಾಜನೀತಿ ನಿರ್ದೇಶಕ ತತ್ವಗಳು, ಇದು ಇಂಪಾರ್ಟೆಂಟು, ನೀವು ನೋಟ್ ಮಾಡ್ಕೋಬೇಕು. ನೆಕ್ಸ್ಟು ಇದ್ರ ಇಂಪಾರ್ಟೆಂಟಾ? ಹಾಗಾದರೆ ಇದ್ರ ಮೇಲೆ ಏನೇನು ಕ್ವಶನ್ ಬಂದಿದ್ದಾವೆ, ಕ್ವಶನ್ ಪೇಪರ್ ಥ್ರೂನೇ ನಿಮ್ಮ ಪ್ರಿಪ್ರೇಷನ್ ಇರಬೇಕು. ಹೇಳೋದು ಮಾತು ಕೇಳಿ ಅಂದರೆ ಮಾತ್ರ ನೀವು GML ಕ್ಲಿಯರ್ ಆಗೋದು. ಇಲ್ಲಾಂದರೆ ಕ್ಯಾಸ್ಟಲ್ಲಿ ಆಗಲಿಲ್ಲ, 1 ಮಾರ್ಕ್ಸ್ ಹೋಯ್ತು, 2 ಮಾರ್ಕ್ಸ್ ಹೋಯ್ತು, ಇದೇ ರೀಸನ್ ಆಗುತ್ತೆ. ಓಕೆನಾ? ನೀವು GML ಕ್ಲಿಯರ್ ಮಾಡ್ಬೇಕಂದ್ರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಕ್ವಶನ್ ಪೇಪರ್ ಥ್ರೂನೇ ಪ್ರಿಪ್ರೇಷನ್ ಇರಲಿ. ಓಕೆನಾ? ಇದು ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನೀಗ. ಯಾವುದು ರಾಜನೀತಿ ನಿರ್ದೇಶಕ ತತ್ವಗಳು ಟಾಪಿಕ್ ಇಂಪಾರ್ಟೆಂಟು. ಇಂಪಾರ್ಟೆಂಟ್ ಅಂದ್ಕೂಡಲೇ ಹೋಗಿ ನೀವು ಗಂಗಾಧರ್ ಸರ್ ಬುಕ್ ಓದೋದು, ಹೋಗಿ ಲಕ್ಷ್ಮೀಕಾಂತ್ ಓದೋದು ಮಾಡಬಾರ್ದು. ಡೈರೆಕ್ಟ್ ಕ್ವಶನ್ನು UPSCಯಲ್ಲಿ ಏನು ಕ್ವಶನ್ ಕೇಳಿದಾನೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಈ ಟಾಪಿಕ್ ಮೇಲೆ ಏನು ಕ್ವಶನ್ ಬಂದಿದ್ದಾವೆ. ಓಕೆನಾ? ನಮ್ಮ KPSCಯಲ್ಲಿ ಏನು ಕೇಳಿದಾನೆ, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನು ಕೇಳಿದಾನೆ, ಈ ಟಾಪಿಕ್ ಮೇಲೆ ಕನಿಷ್ಠ ಏನು ಇಲ್ಲಾಂದರೆ 20 ಕ್ವಶನ್ ಕಲೆಕ್ಟ್ ಮಾಡಿ. ಅದರ ಮ್ಯಾಕ್ಸಿಮಮ್ UPSCವೇ ಇರಬೇಕು ನನಗೆ. ಯಾಕಂದರೆ UPSCವೇ ಯಾಕೆ ನಾನು ರೆಫರ್ ಮಾಡ್ತೀನಿ ಅಂದರೆ, ಅಲ್ಲಿ ಈಗ ಒಂಥರ ಅದು ದೊಡ್ಡ ಸಮುದ್ರ ಇದ್ದಂಗೆ. ಸಮುದ್ರನೇ ನೀವು ಈಜಾಡೋದು ಕಲ್ತ್ಬಿಟ್ರೆ ಅಂದರೆ, ಕೆರೆ, ಹೊಳೆ, ಬಾವಿ ಈಜಾಡೋದು ನಿಮಗೆ ಮ್ಯಾಟ್ರ್ ಆಗಲ್ಲ. ಗ್ರೂಪ್ C ಅವೆಲ್ಲ ಕ್ವಶನ್ಸ್ ಎಲ್ಲ JML ಹೊಡೆ ತೆಗಿತೀರ. ಓಕೆನಾ? ಅದಕ್ಕೋಸ್ಕರ ನೀವು ಕ್ವಶನ್ ಪೇಪರ್ ಥ್ರೂನೇ ನಿಮ್ಮ ಪ್ರಿಪ್ರೇಷನ್ ಇರಲಿ ಅಂತ ಹೇಳ್ತಾ, ಅಲ್ಲಿ ನೀವು ಯಾರಾದರೂ ಜಾಯ್ನ್ ಆಗೋರಿದ್ರೆ ಅಲ್ಲಿಗೆ ಅದಕ್ಕೆ ಹೋಗಿ ಜಾಯ್ನ್ ಆಗಿ, ಮತ್ತು ನೀವು ಕಮಿಟ್ ಇರಬೇಕು. ನಾನು ಮಾಡೇ ಮಾಡ್ತೀನಿ, ಅದರಲ್ಲಿ ಏನೋ ಸಮಸ್ಯೆ ಇಲ್ಲ, ನಾನು ಏನದು ಟಾಪಿಕ್ ಅಂತ ಹೇಳ್ಬಿಟ್ಲೆ ಇಂಪಾರ್ಟೆಂಟ್ ಅಂದ್ಕೂಡಲೇ ಅದ್ರದ್ದು ಕಂಪ್ಲೀಟಾಗಿ ನೋಟ್ಸ್ ಮಾಡಿಕೊಂಡು ರಿವಿಷನ್ ಮಾಡ್ತೀನಿ ಅನ್ನೋಂಗಿದ್ರೆ ಮಾತ್ರ ಜಾಯ್ನ್ ಆಗಿ ಅಂತ ಹೇಳ್ತಾ, ಇವತ್ತಿನ ಮೊದಲನೇ ಕ್ವಶನ್ ನೋಡೋಣ. ಇವತ್ತು ಯಾವುದು ರಾಜನೀತಿ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಕರ್ತವ್ಯಗಳು ಈ ಟಾಪಿಕ್ ಮೇಲೆ ನೋಡಿದ್ವಿ. ನಿನ್ನೆ ಕ್ಲಾಸಲ್ಲಿ ಏನು ಮಾಡಿದ್ದೆ ಅಂದರೆ, ಮೂಲಭೂತ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನೋಡಿದೆ. ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಬಗ್ಗೆ ನೋಡಿದ್ವಿ. ಇವತ್ತು ಎರಡನೇ ಟಾಪಿಕ್, ಯೂನಿಕ್ ಟಾಪಿಕ್ನಲ್ಲಿ ಎರಡನೇ ಟಾಪಿಕ್ ಇದು. ಓಕೆನಾ? ಒಂದನೇ ಕ್ವಶನ್ ಏನು ಕೇಳಿದಾನೆ, ಭಾರತೀಯ ಸಂವಿಧಾನದ ಅಡಿಯಲ್ಲಿ ಸಂಪತ್ತಿನ ಕೇಂದ್ರೀಕರಣವು ಉಲ್ಲಂಘನೆ ಆಗುತ್ತದೆ. ಎಲ್ಲಿ ಕೇಂದ್ರೀಕರಣ ಉಲ್ಲಂಘನೆ ಆಗ್ತದೆ? ಸಮಾನತೆ ಹಕ್ಕುನೋ? ಇದು ಎಲ್ಲಿ 2021ರಲ್ಲಿ UPSCಯಲ್ಲಿ ಬಂದರೆ ಕ್ವಶನ್ ಇದು. ಯಾವುದರಲ್ಲಿ ಉಲ್ಲಂಘನೆ ಆಗ್ತದೆ? ಸಮಾನತೆ ಹಕ್ಕಿನಲ್ಲಿನೋ, ಅಥವಾ ರಾಜನೀತಿ ನಿರ್ದೇಶಕ ತತ್ವಗಳೇನೋ, ಸ್ವಾತಂತ್ರ್ಯದ ಹಕ್ಕು, ಕಲ್ಯಾಣದ ಪರಿಕಲ್ಪನೆ, ಇದರಲ್ಲಿ ಯಾವುದರಲ್ಲಿ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರು ಆಪ್ಷನ್ B. ಯಾವುದರಲ್ಲಿ? DPSP ಅಂದರೆ ರಾಜನೀತಿ ನಿರ್ದೇಶಕ ತತ್ವಗಳಂತಿದೆಯಲ್ವ, ಅದರಲ್ಲಿ ಎರಡನೇದರಲ್ಲಿ ಉಲ್ಲಂಘನೆ ಆಗ್ತದೆ. ಯಾಕೆ? ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಸ್ಥಾಪಿಸಲು ಸರ್ಕಾರಕ್ಕೆ ಮಾರ್ಗದರ್ಶಿ ತತ್ವಗಳು ರಾಜನೀತಿ ನಿರ್ದೇಶನ ತತ್ವಗಳಾಗಿವೆ. ಅವು ಜನರ ಕಲ್ಯಾಣವನ್ನು ಉತ್ತೇಜಿಸುವ ಮತ್ತು ನ್ಯಾಯಯುತ ಮತ್ತು
ಸಮಾನ ಸಮಾಜವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಹಾಗಾಗಿ DPSBಯು 39ನೇ ವಿಧಿಯು ಸಂಪತ್ತಿನ ಕೇಂದ್ರೀಕರಣದ ಬಗ್ಗೆ ತಡೆಗಟ್ಟುವಿಕೆಯನ್ನು ನಿರ್ದಿಷ್ಟಪಡಿಸುತ್ತದೆ. ಎಷ್ಟು? 39ನೇ ವಿಧಿ. ಹಾಗೋಸ್ಕರ DPSB ಅದಕ್ಕೆ ಆಪ್ಷನ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್, ಇದು 2020ರಲ್ಲಿ ಕೇಳಿರುವ ಪ್ರಶ್ನೆ. 2020ರಲ್ಲಿ UPSCಯಲ್ಲಿ ಕೇಳಿರುವ ಪ್ರಶ್ನೆ ಏನಿದೆ? ಮೂಲಭೂತ ಹಕ್ಕುಗಳ ಹೊರತಾಗಿ ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ಭಾಗವು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ತತ್ವಗಳು ಮತ್ತು ನಿಬಂಧನೆಗಳು ಪ್ರತಿಬಿಂಬಿಸುತ್ತವೆ? ಮಾನವ ಹಕ್ಕುಗಳ ಬಗ್ಗೆ ಕೇಳಿದ್ದೇನೆ. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ತತ್ವಗಳು ಮತ್ತು ನಿಬಂಧನೆಗಳನ್ನು ಪ್ರತಿಬಿಂಬಿಸುತ್ತದೆ ಅಂತ ಕೊಡ್ತೇನೆ. ಆಪ್ಷನು ಪ್ರಸ್ತಾವನೆ, ರಾಜನೀತಿ ನಿರ್ದೇಶಕ ತತ್ವಗಳು, ಆಮೇಲೆ ಮೂಲಭೂತ ಕರ್ತವ್ಯಗಳು, ಆಮೇಲೆ ಕೆಳಕೊಡ್ತೇನೆ. ಇಲ್ಲಿದೆ ಆಪ್ಷನ್ ನಿಮಗೆ. ಇದನ್ನು ನೋಡಿ ಆನ್ಸರ್ ಮಾಡಬೇಕಾಗಿರ್ತದೆ. ಯಾವುದು ಆಪ್ಷನ್ 1 and 2ನೋ, ಓನ್ಲಿ 2ನೋ, ಅಥವಾ 1 ಮತ್ತು 3 ಅಥವಾ 1, 2, 3 ಅಂತ ನೋಡಿದರೆ ಇದಕ್ಕೆ ರೈಟ್ ಆನ್ಸರ್ 1, 2, 3 ಕೂಡ ಹೇಳಿಕೆಗಳು ರೈಟ್ ಆಗಿರ್ತದೆ. ಹೇಗೆ ರೈಟ್ ಆಗುತ್ತೆ ಅಂದರೆ, ನ್ಯಾಯ ಅಂದರೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಮಾನತೆ, ಸ್ವಾತಂತ್ರ್ಯದಂತಹ ಪೀಠಿಕ ಉದ್ದೇಶಗಳೊಂದಿಗೆ ಸಹ UDHRನ ತತ್ವಗಳು ಪ್ರತಿಬಿಂಬಿಸುತ್ತವೆ. ರೈಟ್. ನೆಕ್ಸ್ಟು, ಇದು ಕೂಡ UDHRನ ಸಾಮಾಜಿಕ ಭದ್ರತೆ ಹಕ್ಕನ್ನು ಒತ್ತಿ ಹೇಳುತ್ತದೆ ಮತ್ತು ಮಾನವ ಘನತೆಯ ಅನಿವಾರ್ಯತೆವಾದ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳಿಗೆ ಕರೆ ನೀಡುತ್ತದೆ. ಭಾರತೀಯ ಸಂವಿಧಾನದ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ನಿಕಟ ಹೋಲಿಕೆಯನ್ನು ಹೊಂದಿರುತ್ತದೆ. ಓಕೆನಾ. 2ನೇ ಆಪ್ಷನ್ ರೈಟ್. 3ನೇ ಆಪ್ಷನ್ ಕೊಡ್ತಾನೆ, ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಆರ್ಟಿಕಲ್ 51A ಮೂಲತಃ ಭಾರತದ ಎಲ್ಲ ನಾಗರಿಕರ ಮತ್ತು ನೈತಿಕ ಬಾಧ್ಯತೆಗಳಾಗಿವೆ. ಇದರ ಅಂಶಗಳು ಶಿಕ್ಷಣಕ್ಕಾಗಿ ವಿಶೇಷ ನಿಬಂಧನೆಗಳಂತಹ ಪ್ರತಿಫಲಿಸುತ್ತದೆ ಅಂತ ಹೇಳಿದಾನೆ. ಓಕೆನಾ. ಇದು ಕೂಡ ಎಕ್ಸ್ಪ್ಲನೇಷನ್. ನೆಕ್ಸ್ಟ್, 3ನೇ ಕ್ವಶನ್ ಏನು ಕೇಳಿದಾನೆ? ಭಾರತದ ಸಂವಿಧಾನದ ಯಾವ ಭಾಗವು ಕಲ್ಯಾಣ ರಾಜ್ಯದ ಆದರ್ಶವನ್ನು ಘೋಷಿಸುತ್ತದೆ? ಅಂದರೆ ಕೆಳಗಿನ ಯಾವ ಭಾಗದಲ್ಲಿ ಕಲ್ಯಾಣ ರಾಜ್ಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅಂತ ಕೇಳ್ತಿದ್ದೇನೆ. ಯಾವುದಕ್ಕೆ ರಿಲೇಟೆಡ್? ಇದು 2020ರಲ್ಲಿ ಬಂದಿರೋ ಕ್ವಶನ್. ಓಕೆನಾ. ಯಾವ್ದು ರಿಲೇಟೆಡ್? ರಾಜನೀತಿ ನಿರ್ದೇಶಕ ತತ್ವಗಳನ್ನು, ಮೂಲಭೂತ ಹಕ್ಕುಗಳನ್ನು, ಪ್ರಸ್ತಾವನೆಯೋ ಅಥವಾ 7ನೇ ಅನುಸೂಚಿಯೋ ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1. ಯಾವುದು? ರಾಜನೀತಿ ನಿರ್ದೇಶಕ ತತ್ವಗಳು. ಓಕೆನಾ. ಆಪ್ಷನ್ 1. ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಸ್ಥಾಪಿಸಲು ಸರ್ಕಾರಕ್ಕೆ ಮಾರ್ಗದರ್ಶಿ ತತ್ವಗಳು ರಾಜನೀತಿ ನಿರ್ದೇಶಕ ತತ್ವಗಳಾಗಿವೆ. ಕಲ್ಯಾಣ ರಾಜ್ಯ ಸ್ಥಾಪನೆಗೆ ಅನುಕೂಲವಾಗುವ ಮೂಲಕ ಜನರ ಕಲ್ಯಾಣವನ್ನು ಉತ್ತೇಜಿಸುವ ಮತ್ತು ನ್ಯಾಯಯುತ ಮತ್ತು ಸಮಾನ ಸಮಾಜವನ್ನು ಸೃಷ್ಟಿಸುವ ಅವುಗಳ ಗುರಿಯಾಗಿದೆ ಅಂತ ಹೇಳ್ತಾನೆ. ಓಕೆನಾ. ನೆಕ್ಸ್ಟ್, ಭಾರತ ಸಂವಿಧಾನದ ಭಾಗ 4ರಲ್ಲಿ ಒಳಗೊಂಡಿರುವ ನಿಬಂಧನೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಅಂದರೆ 4ನೇ ಭಾಗಕ್ಕೆ ರಿಲೇಟೆಡ್ ಆಗಿವೆ. ಕೆಳಗೆ 3 ಹೇಳಿಕೆ ಕೊಟ್ಟಿದ್ದಾನೆ. ಅದರಲ್ಲಿ ಯಾವ ಸರಿಯಾಗಿದ್ದಾವೆ ಅಂತ ಹೇಳ್ತಾನೆ. ಇದು 2020ರಲ್ಲಿ ಕೇಳಿರುವ UPSC ಕ್ವಶನ್. ಓಕೆನಾ. ಇವುಗಳನ್ನು ನ್ಯಾಯಾಲಯಗಳು ಜಾರಿಗೊಳಿಸಬಹುದು. ಯಾವುದು? 4ನೇ ಭಾಗದಲ್ಲಿರೋವನ್ನ ನ್ಯಾಯಾಲಯಗಳಲ್ಲಿ ಜಾರಿಗೊಳಿಸಬಹುದು ಅಂತ ಹೇಳ್ತಿದ್ದಾನೆ. ನೆಕ್ಸ್ಟು, ಇವುಗಳು ಯಾವುದೇ ನ್ಯಾಯಾಲಯಗಳಲ್ಲಿ ಜಾರಿಗೊಳಿಸಲು ಸಾಧ್ಯವಿಲ್ಲ. ನೆಕ್ಸ್ಟು, ಈ ಭಾಗದಲ್ಲಿ ಹೇಳಲಾದ ತತ್ವಗಳು ರಾಜ್ಯವು ಕಾನೂನುಗಳನ್ನು ರಚಿಸುವುದರ ಬಗ್ಗೆ ಪ್ರಭಾವ ಬೀರುತ್ತದೆ ಅಂತ ಹೇಳ್ತಾನೆ. ಈ 3 ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ರೈಟ್ ಅಂತ ಕೇಳ್ತಾನೆ. ಇದರ ರೈಟ್ ಕೇಳ್ದಾನೋ ರಾಂಗ್ ಕೇಳ್ದಾನೋ ಗೊತ್ತಿರ್ಬೇಕು ನಮಗೆ. ಎಷ್ಟು ಹೇಳಿಕೆಗಳು ಸರಿ ಅಂತ ಕೇಳ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಆಪ್ಷನ್ ಡಿ 2 ಮತ್ತು 3. ಯಾಕಂದ್ರೆ ನ್ಯಾಯಾಲಯದಲ್ಲಿ ಜಾರಿಗೊಳಿಸಲಾಗುವುದಿಲ್ಲ. ನ್ಯಾಯಾಲಯದಲ್ಲಿ ಮೂಲಭೂತ ಹಕ್ಕುಗಳನ್ನ ಜಾರಿಗೊಳಿಸಬಹುದು. ಅದ್ರ ಆಪೋಸಿಟ್ ಏನಾರ ಪ್ರಾಬ್ಲಮ್ ಅಂದ್ರೆ ಹೋಗ್ಬೋದು. ಅದೇ ಮೂಲಭೂತ ಹಕ್ಕುಗಳು ಜಾರಿ ಆದ್ರೆ ಮಾತ್ರ ಹೋಗ್ಬೋದು. ಇಲ್ಲೇನು ಕೇಳಿದೆ ನಾನು, ಭಾಗ 4ರಲ್ಲಿ ಅಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳ ವಿರುದ್ಧ ನ್ಯಾಯಾಲಯದಲ್ಲಿ ಜಾರಿಗೊಳಿಸಲು ಸಾಧ್ಯವಿಲ್ಲ. ಓಕೆನಾ. ನೆಕ್ಸ್ಟ್, ಹಾಗಾಗಿ 2ನೇ ಆಪ್ಷನ್ ರೈಟು. ಹಾಗಾಗಿ 2ನೇ ಆಪ್ಷನ್ ಅಂಡ್ 3ನೇ ಆಪ್ಷನ್ ರೈಟು. 2 ಮತ್ತು 3 ರೈಟ್. ನೆಕ್ಸ್ಟ್, ಇಲ್ಲೇ ನೋಡಿ, ಒಂದು ಹೇಳಿಕೆ ಸರಿಯಾಗಿಲ್ಲ ಅಂತ ಬರುತ್ತೆ. ಯಾಕಂದ್ರೆ 2 ಸರಿಯಾಗಿದೆ. ಭಾರತೀಯ ಸಂವಿಧಾನದ 4ರಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳು, ನಿಬಂಧನೆಗಳು ಯಾವುದೇ ನ್ಯಾಯಾಲಯದಲ್ಲಿ ಜಾರಿಗೊಳಿಸಲು ಸಾಧ್ಯವಿಲ್ಲ. ಮೂಲಭೂತ ಹಕ್ಕುಗಳಿಗಿಂತ ಭಿನ್ನವಾಗಿವೆ. ಅವು ನ್ಯಾಯಸಮ್ಮತವಲ್ಲ. ಅಂದ್ರೆ ಇದರಲ್ಲಿ ಏನು ಪ್ರಾಬ್ಲಮ್ ಆದ್ರೆ ಇವು ನ್ಯಾಯಸಮ್ಮತವಾಗಿರುವುದಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ 1ನೇ ಆಪ್ಷನ್ ರಾಂಗು. ನೆಕ್ಸ್ಟ್, 3ನೇದು ಏನಿದೆ? DPSP ಅಡಿಯಲ್ಲಿ ತಿಳಿಸಲಾದ ತತ್ವಗಳು ದೇಶದ ಆಡಳಿತ ಮೂಲಭೂತವಾಗಿವೆ ಮತ್ತು ರಾಜ್ಯವು ಕಾನೂನುಗಳನ್ನು ರಚಿಸುವುದರ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಹೇಳಲಾಗಿದೆ. ಅದು ರೈಟ್. 5ನೇ ಕ್ವಶನ್, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವ ಆದೇಶಿಸುತ್ತದೆ. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸೋದು ಯಾವುದು ಅಂತ ಕೇಳಿದಾನೆ. ಯಾವುದರಲ್ಲಿ ಬರುತ್ತೆ ಅದು? ಅಂದ್ರೆ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು ಯಾವುದು? 51A ಅಲ್ಲಿ ಬರುತ್ತೆ. ಓಕೆನಾ. ಅದು 51A ಅಂತ ನಿಮಗೆ ಗೊತ್ತಿರಬೇಕು. ಹಾಗೆ ನೆಕ್ಸ್ಟ್ ಏನಂದ್ರೆ 51A ಅನ್ನೋ ವಿಧಿ ಯಾವುದರಲ್ಲಿ ಕಂಡು ಬರ್ತೈತೆ ಅಂತ ಕೇಳ್ದಂಗೆ. ಈಗ ಪ್ರಸ್ತಾವನೆನೋ, ರಾಜನೀತಿ ನಿರ್ದೇಶಕ ತತ್ವಗಳನ್ನು, ಅಥವಾ 7ನೇ ಅನುಸೂಚಿನೋ, ಸಾಂಪ್ರದಾಯಿಕ ಪದ್ಧತಿನೋ ಅಂತಂದ್ರೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ
DPSP ಕಂಡು ಬರ್ತದೆ. ಓಕೆನಾ. 50ನೇ ವಿಧಿ, 51 ಅಲ್ಲ 50ನೇ ವಿಧಿ. ರಾಜ್ಯದ ಸಾರ್ವಜನಿಕ ಸೇವೆಗಳಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸಲು ಕ್ರಮಗಳನ್ನು ತೆಗೆದುಕೊಳ್ಳಲು ನಿರ್ಧರಿಸುತ್ತದೆ. ನೆಕ್ಸ್ಟ್, ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯಗಳು ಈ ಕೆಳಗಿನವುಗಳು ಯಾವುದು ನಿಜವಾಗಿದೆ? 2017 ಪೇಪರ್ ಇದು. ಓಕೆನಾ. ಭಾರತೀಯ ನಾಗರಿಕನ ಮೂಲಭೂತ ಕರ್ತವ್ಯಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? ಈ ಕರ್ತವ್ಯವನ್ನು ಜಾರಿಗೊಳಿಸಲು ಶಾಸಕಾಂಗ ಪ್ರಕ್ರಿಯೆಯನ್ನು ಒದಗಿಸಲಾಗುತ್ತದೆ. ಅವುಗಳು ಕಾನೂನು ಕರ್ತವ್ಯಗಳನ್ನು ಸಂಬಂಧಿಸಿದೆ ಅಂತ ಕೊಡ್ತಾನೆ. 2 ಹೇಳಿಕೆನ. ಇದಕ್ಕೆ ರೈಟ್ ಆನ್ಸರ್ ಏನಂದರೆ ಆಪ್ಷನ್ ಡಿ. 2 ಸರಿಯಾಗಿಲ್ಲ, 2 ರಾಂಗ್. ಯಾಕಂದರೆ ಮೂಲಭೂತ ಕರ್ತವ್ಯಗಳು ನಿರ್ದೇಶನ ತತ್ವಗಳು ಪ್ರಕೃತಿಯಲ್ಲಿ ಕರ್ತವ್ಯಗಳನ್ನು ಜಾರಿಗೊಳಿಸಲು ಯಾವುದೇ ಶಾಸಕಾಂಗದ ಪ್ರಕ್ರಿಯೆಯನ್ನು ಒದಗಿಸಲಿಲ್ಲ. ಅಂದರೆ ಅದರಲ್ಲಿ ಯಾವುದೇ ಪ್ರಕ್ರಿಯೆ ಇರುವುದಿಲ್ಲ. ಓಕೆನಾ. ನೆಕ್ಸ್ಟ್ 2ನೇ ಆಪ್ಷನ್ ಅಂದರೆ ಕಾನೂನು ಕರ್ತವ್ಯಗಳನ್ನು ಕಾನೂನಿನ ಪ್ರಕಾರ ನಿರ್ವಹಿಸಬೇಕಾದವುಗಳಾದರೆ ಆದ್ದರಿಂದ ಮೂಲಭೂತ ಕರ್ತವ್ಯಗಳು ಕಾನೂನಿಗೆ ಸಂಬಂಧಿಸಿಲ್ಲ, ಕಾನೂನು ಕರ್ತವ್ಯಕ್ಕೆ ಸಂಬಂಧಿಸಿಲ್ಲ. ಹಾಗಾಗಿ 2 ಹೇಳಿಕೆಗಳು ಕೂಡ ರಾಂಗ್ ಆಗಿದ್ದಾವೆ. ಕ್ವಶನ್ ಯಾವ ರೀತಿ ಬರ್ತವೆ ಅಂತಂದು ನಿಮಗೆ ಪೇಪರ್ ನೋಡಿದ್ರೆ ಬಿಟ್ಟರು ಮತ್ತೆಲ್ಲಿ ಗೊತ್ತಾಗಲ್ಲ ನಿಮಗೆ. ಓಕೆನಾ. ನೀವು ಅದಕ್ಕೆ ನಾನು ಮಸ್ಟ್ ಆ್ಯಂಡ್ ಶುಡ್ ನೀವು ಪೇಪರ್ ಸಾಲ್ವ್ ಮಾಡಲೇಬೇಕು. ನೀವು ಡೈಲಿ ಒಂದು ಸಾಲ್ವ್ ಮಾಡಿ. ನೀವು ನನ್ನ ಕ್ಲಾಸಲ್ಲಿ ನೋಡಿ ಅಂತ ಹೇಳಲ್ಲ ನಾನು. ಡೈಲಿ ಒಂದು ನೀವು ಸಾಲ್ವ್ ಮಾಡಿ ಅಷ್ಟೇ. ಓಕೆನಾ. ನೆಕ್ಸ್ಟ್ 7ನೇ ಕ್ವಶನ್ ಏನು ಕೇಳಿದಾನೆ, ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ರಾಜನೀತಿ ನಿರ್ದೇಶಕ ತತ್ವಗಳಿಗೆ ಈ ಕೆಳಗಿನ ಯಾವ ತತ್ವವನ್ನು ಸೇರಿಸಲಾಗಿದೆ? ರಾಜನೀತಿ ನಿರ್ದೇಶಕ ತತ್ವಗಳಿಗೆ ಈ ಕೆಳಗಿನ ಯಾವ ತತ್ವವನ್ನು ಸೇರಿಸಲಾಗಿದೆ? 42ನೇ ತಿದ್ದುಪಡಿ ಆಗುತ್ತಲ್ವಾ, ಅದರಲ್ಲಿ ಯಾವುದು ಸೇರಿಸಲಾಗಿದೆ ಅಂತ ಹೇಳಿದಾನೆ. 2017 ಪೇಪರ್ ಇದು. ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ. ಆಪ್ಷನ್ ಬಿ, ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆ. ಆಪ್ಷನ್ ಸಿ, ಶಿಕ್ಷಣ, ಕೆಲಸ ಮತ್ತು ಸಾರ್ವಜನಿಕ ಸಹಾಯದ ಹಕ್ಕು. ಆಪ್ಷನ್ ಡಿ, ಕಾರ್ಮಿಕರಿಗೆ ಜೀವನ ವೇತನ ಮತ್ತು ಮಾನವ ಕೆಲಸದ ಪರಿಸ್ಥಿತಿಗಳನ್ನು ಸಂರಕ್ಷಿಸುವುದು ಅಂತ ಹೇಳಿದಾನೆ. ಇದಕ್ಕೆ ರೈಟ್ ಆನ್ಸರ್ ಏನಂದರೆ ಆಪ್ಷನ್ ಬಿ ಆನ್ಸರ್ ರೈಟು. ಓಕೆನಾ. 1976 42ನೇ ತಿದ್ದುಪಡಿಯ ಪ್ರಕಾರ ಮೂಲ ಪಟ್ಟಿಗೆ 4 ಹೊಸ ನಿರ್ದೇಶಕ ತತ್ವಗಳನ್ನು ಸೇರಿಸಲಾಗುತ್ತದೆ. ಓಕೆನಾ. ಅದಕ್ಕೆ ಏನಿರ್ತದೆ, ಅದಕ್ಕೆ 4 ಹೊಸ ನಿರ್ದೇಶಕ ತತ್ವಗಳನ್ನು ಸೇರಿಸ್ತಾರೆ. ಯಾವಾಗ? 42ನೇ ತಿದ್ದುಪಡಿ ಪ್ರಕಾರ. ಯಾವ್ಯಾವುದು? ಮಕ್ಕಳ ಆರೋಗ್ಯಕರ ಬೆಳವಣಿಗೆ ಅವಕಾಶಗಳನ್ನು ಪಡೆದುಕೊಳ್ಳುವುದು 39ನೇ ವಿಧಿ. ನೆಕ್ಸ್ಟ್, ಸಮಾನ ಕಾನೂನನ್ನು ಉತ್ತೇಜಿಸುವುದು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವು ನೀಡುವುದಂತಂದು 39A ಕೊಡ್ತಾರೆ. ನೆಕ್ಸ್ಟು, ಕೈಗಾರಿಕೆಗಳ ನಿರ್ವಹಣೆ ಕಾರ್ಮಿಕರ ಭಾಗವಹಿಸುವಿಕೆ. ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರನ್ನು ಭಾಗವಹಿಸುವಿಕೆ ಮತ್ತು ಖಚಿತಪಡಿಸಿಕೊಳ್ಳಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕಂತಂದು 43C ಮಾಡ್ತಾರೆ. ಆಮೇಲೆ ಪರಿಸರವನ್ನು ರಕ್ಷಿಸಲು ಮತ್ತು ಸುಧಾರಿಸಲು ಹಾಗೂ ಅರಣ್ಯಗಳು ಮತ್ತು ವನ್ಯಜೀವಿಗಳನ್ನು ರಕ್ಷಿಸಲು 48A ಮಾಡ್ತಾರೆ. ಓಕೆನಾ. ಹಾಗಾಗಿ 4 ಹೇಳಿಕೆಗಳು ಕೂಡ ಸರಿಯಾಗಿರುತ್ತೆ. 4 ಹೇಳಿಕೆಗಳು ಕೂಡ ಸರಿಯಾಗಿರುತ್ತೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಹೇಳಿಕೆಗಳನ್ನು ಇದರಲ್ಲಿ ಒಂದೇದೇನಿದೆ, ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ರಾಜನೀತಿ ನಿರ್ದೇಶಕ ತತ್ವಗಳು ಮಿತಿಗಳಾಗಿ ರೂಪಿಸುತ್ತವೆ. ಹೌದು. ನೆಕ್ಸ್ಟ್, ಶಾಸಕಾಂಗ ಕಾರ್ಯ ಇರುತ್ತೆ, ಕಾರ್ಯಾಂಗದ ನಿರ್ವಾಹಕ ಕಾರ್ಯ ಇರುತ್ತೆ ಅಂತ ಹೇಳಿ. ಇದು 2017 ಪೇಪರು. ಓಕೆನಾ. ಯಾವುದು ರೈಟ್ ಅಂತ ಕೇಳಿದಾನೆ? ಆಪ್ಷನ್ ಡಿ. ಓಕೆನಾ. ಇದರಲ್ಲಿ A and 2 2 ಅಲ್ಲ ಅಂತ ಹೇಳ್ತಿದ್ದಾನೆ. ಓಕೆನಾ. 2 ಅಲ್ಲ ಅಂತ ಹೇಳ್ತಿದ್ದಾನೆ. 1 ಮತ್ತು 2 ಅಲ್ಲ ಅಂತ ಹೇಳ್ತಿದ್ದಾನೆ. ಓಕೆನಾ. ಇದರ ಎಕ್ಸ್ಪ್ಲನೇಷನ್ ನೋಡೋಣ. ಇದರಲ್ಲಿ ಯಾಕೆ ರಾಂಗ್ ಅಂದರೆ, ರಾಜನೀತಿಯ ನಿರ್ದೇಶಕ ತತ್ವಗಳು ಸ್ವಭಾವಯುತ ನ್ಯಾಯಸಮ್ಮತವಲ್ಲ. ಆದ್ದರಿಂದ ಅವುಗಳನ್ನು ಕಾರ್ಯಗತಗೊಳಿಸಲು ಸರ್ಕಾರವನ್ನು ಒತ್ತಾಯಿಸಲಾಗುವುದಿಲ್ಲ. ಅಲ್ಲಿ ಶಾಸಕಾಂಗ ಕಾರ್ಯಾಂಗ ಅಂತ ಕೊಟ್ಟರಲ್ವಾ, ಸರ್ಕಾರವನ್ನು, ಅದಕ್ಕೆ ರಾಂಗ್ ಅದು. ಓಕೆನಾ. ಸರ್ಕಾರವನ್ನು ಒತ್ತಾಯಿಸಲಾಗುವುದಿಲ್ಲ. ಆದ್ದರಿಂದ ಇದು ಶಾಸಕಾಂಗ ಕಾರ್ಯ ಅಥವಾ ಕಾರ್ಯಾಂಗದ ಕಾರ್ಯಗಳನ್ನು ಮಿತಿಗೊಳಿಸುವುದಿಲ್ಲ. ಓಕೆನಾ. ಅಂದರೆ ಅದಕ್ಕಿಂತ ಜಾಸ್ತಿ ಪವರ್ ಇದಕ್ಕೆ ಇಲ್ಲ ಅಂತ ಹೇಳ್ದಂಗೆ. ಓಕೆ. ಭಾರತೀಯ ಸಂವಿಧಾನದಲ್ಲಿ ಕಲ್ಯಾಣ ರಾಜ್ಯದ ಆದರ್ಶವನ್ನು ಅದರಲ್ಲಿ ಎಲ್ಲಿ ಪ್ರತಿಪಾದಿಸಲಾಗಿದೆ? ಭಾರತೀಯ ಸಂವಿಧಾನ ಅಂದರೆ ಸಂವಿಧಾನದಲ್ಲಿ ಕಲ್ಯಾಣ ರಾಜ್ಯ ಅಂತಂದು ಎಲ್ಲಿ ಪ್ರಸ್ತಾಪ ಮಾಡಲಾಗಿದೆ? 2015 ಕ್ವಶನ್. ಓಕೆನಾ. ಇದು ಗೊತ್ತಿರುತ್ತೆ. ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ನೆಕ್ಸ್ಟ್ 10ನೇ ಕ್ವಶನ್, ಭಾರತದ ಸಾರ್ವಭೌಮ ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯಲು ಮತ್ತು ರಕ್ಷಿಸಲು ಮಾಡಲಾದ ನಿಬಂಧನೆ ಯಾವುದು? ಅಂದರೆ ಭಾರತದಲ್ಲಿ ಸಾರ್ವಭೌಮ ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯಲು ಮತ್ತು ರಕ್ಷಿಸಲು ಯಾವುದರಲ್ಲಿ ನಿಬಂಧನೆ ಮಾಡಲಾಗಿದೆ ಅಂತ ಕೇಳಿದೆ. 2015 ಪೇಪರ್ ಇದು. ಓಕೆನಾ. ಪ್ರಸ್ತಾವನೆಯಲ್ಲೇನೋ ಅಥವಾ DPSPಲೇನೋ ಅಥವಾ ಫಂಡಮೆಂಟಲ್ ರೈಟ್ಸೋ ಫಂಡಮೆಂಟಲ್ ಡ್ಯೂಟೀಸೋ ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಮಾಡಿದ್ದಾರೆ. ಓಕೆನಾ. ಮೂಲಭೂತ ಕರ್ತವ್ಯದಲ್ಲಿ ಮಾಡಿದ್ರೆ. ಮೂಲಭೂತ ಕರ್ತವ್ಯ ಯಾವುದು? 4A. PC ಎಕ್ಸಾಮಲ್ಲೆಲ್ಲ ಅಷ್ಟೇ ಕೇಳೋದು. ಮೂಲಭೂತ ಕರ್ತವ್ಯಗಳಲ್ಲಿ ಯಾವುದರಲ್ಲಿ ಬರುತ್ತೆ? 4A ಭಾಗದಲ್ಲಿ ಬರುತ್ತೆ ಅಷ್ಟೇ. ಆ ಥರ. ನೆಕ್ಸ್ಟ್, ರಾಜನೀತಿ ನಿರ್ದೇಶಕ ತತ್ವಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ.
ಓಕೆನಾ. ಇದು 2015 ಪೇಪರ್, 2015 ಪೇಪರ್. ಈ ತತ್ವಗಳು ದೇಶದ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವವನ್ನು ವಿವರಿಸುತ್ತದೆ. ಈ ತತ್ವಗಳಲ್ಲಿ ನಿಬಂಧನೆಗಳು ಯಾವುದೇ ನ್ಯಾಯಾಲಯವು ಜಾರಿಗೊಳಿಸಲು ಸಾಧ್ಯವಿಲ್ಲ. ರಾಜನೀತಿ ನಿರ್ದೇಶಕ ತತ್ವಗಳು ಇದು ದೇಶದ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವವನ್ನು ವಿವರಿಸುತ್ತದೆ ಅಂತೆ. ಎರಡನೇ ಆಪ್ಷನ್ ಏನು ಕೊಟ್ಟಿದ್ದಾನೆ, ಯಾವುದೇ ನ್ಯಾಯಾಲಯ ಜಾರಿಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾನೆ. ಆಗಿರೋದ್ರಿಂದ ಸಿ ಆಪ್ಷನ್ ರೈಟ್. ಇದಕ್ಕೆ ಸಿ ಆಪ್ಷನ್ ರೈಟು. ಸಿ ಏನು ಕೊಟ್ಟಿದ್ದಾನೆ, ಎರಡು ಕೂಡ ರೈಟ್ ಅಂತ. ಯಾಕಂದ್ರೆ ಜಾರಿಗೊಳಿಸಲು ಸಾಧ್ಯವಿಲ್ಲ, ರೈಟ್. ಆರ್ಥಿಕವನ್ನು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ವಿವರಿಸುತ್ತದೆ, ಅದು ಕೂಡ ರೈಟ್. ಯಾಕಂದ್ರೆ ನಿರ್ದೇಶಕ ತತ್ವಗಳು ಆಧುನಿಕ ಪ್ರಜಾಪ್ರಭುತ್ವ ರಾಜ್ಯಕ್ಕೆ ಸಮಗ್ರ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಕಾರ್ಯಕ್ರಮವನ್ನು ರೂಪಿಸುತ್ತದೆ. ದೇಶದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವಲ್ಲಿ ಪ್ರಯತ್ನದಲ್ಲಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುತ್ತದೆ. ಅದಕ್ಕಾಗಿ ನೆಕ್ಸ್ಟ್ ಆಪ್ಷನ್ ಎರಡನೇದು ಯಾಕೆ ಸರಿ ಅಂದ್ರೆ, ನಿರ್ದೇಶಕ ತತ್ವಗಳು ಸ್ವಭಾವಯುತ ನ್ಯಾಯಸಮ್ಮತವಲ್ಲ, ಅಂದರೆ ಅವುಗಳ ಉಲ್ಲಂಘನೆಯಾಗಿ ನ್ಯಾಯಾಲಯಗಳು ಅವುಗಳನ್ನು ಕಾನೂನುಬದ್ಧಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಕಾನೂನುಬದ್ಧಗೊಳಿಸಲು ಸಾಧ್ಯವಿಲ್ಲ. ಹಾಗಾಗಿ ಎರಡು ಹೇಳಿಕೆಗಳು ಕೂಡ ರೈಟ್. 12ನೇ ಕ್ವಶನ್, ಭಾರತದ ಸಂವಿಧಾನದಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಪ್ರಚಾರವನ್ನು ಈ ಕೆಳಗಿನವುಗಳಲ್ಲಿ ಸೇರಿಸಲಾಗಿದೆ. ಶಾಂತಿ ಮತ್ತು ಭದ್ರತೆಯನ್ನು ಯಾವುದರಲ್ಲಿ ಸೇರಿಸಲಾಗಿದೆ? 2014 ಪೇಪರ್ ಇದು. ಯಾವುದರಲ್ಲಿ ಸೇರಿಸಲಾಗಿದೆ ಅಂದ್ರೆ ಆಪ್ಷನ್ ಬಿ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಭಾಗ 4ರಲ್ಲಿ ಅಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳು 51ನೇ ವಿಧಿಯಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಸೇರಿಸಲಾಗಿದೆ. ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸುವುದು 51 ಏನು, ಶಾಂತಿ ಮತ್ತು ಭದ್ರತೆ. ಓಕೆನಾ. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಉದ್ದೇಶಗಳಲ್ಲಿ ಒಂದಾಗಿ ಆರ್ಥಿಕ ನ್ಯಾಯವನ್ನು ನೀಡಲಾಗಿದೆ. ಅಂದ್ರೆ ಆರ್ಥಿಕ ನ್ಯಾಯವನ್ನು ಕೆಳಗಿನವುಗಳಲ್ಲಿ ಎಲ್ಲಿದೆ ಅಂತ. ಓಕೆನಾ. 2013 ಕ್ವಶನ್. ಪ್ರಸ್ತಾವನೆ ಮತ್ತು ಮೂಲಭೂತ ಹಕ್ಕುಗಳು, ರಾಜನೀತಿ ನಿರ್ದೇಶಕ ತತ್ವಗಳು, ರಾಜನೀತಿ ಮೂಲಭೂತ ಹಕ್ಕುಗಳು, ಆಮೇಲೆ ಮೇಲೆ ಯಾವುದೂ ಅಲ್ಲ ಅಂತ ಹೇಳ್ತಾನೆ. ಓಕೆನಾ. ರೈಟ್ ಆನ್ಸರ್ ಬಿ, ಆರ್ಥಿಕ ನ್ಯಾಯ ಭಾರತೀಯ ಸಂವಿಧಾನದ ಉದ್ದೇಶಗಳನ್ನು ಒಂದಾಗಿದ್ದು ಇದು ರಾಜನೀತಿ ನಿರ್ದೇಶಕ ತತ್ವದಲ್ಲಿ ಪ್ರಸ್ತಾವನೆ ಮತ್ತು ನಿರ್ದೇಶನಗಳನ್ನು ತತ್ವಗಳು ಎರಡರಲ್ಲೂ ನೀಡಲಾಗಿದೆ. ರಾಜನೀತಿ ನಿರ್ದೇಶಕ ತತ್ವಗಳು ಪ್ರಸ್ತಾವನೆ ಮತ್ತು ನಿರ್ದೇಶನಗಳಲ್ಲಿ ಎರಡರಲ್ಲೂ ಕೂಡ ನೀಡಲಾಗಿದೆ. ನೆಕ್ಸ್ಟ್ 14ನೇ ಕ್ವಶನ್, ಭಾರತದ ಸಂವಿಧಾನದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ದೇಶದ ಆಡಳಿತಕ್ಕೆ ಮೂಲಭೂತವಾಗಿದೆ? ದೇಶದ ಆಡಳಿತಕ್ಕೆ ಯಾವುದು ಮೂಲಭೂತವಾಗಿದೆ? ಇದು 2013 ಪೇಪರು. ಯಾವುದು ಮೂಲಭೂತ ಕರ್ತವ್ಯಗಳನ್ನು ಅಥವಾ ಹಕ್ಕುಗಳನ್ನು DPSPನೋ ಅಂತ ಕೇಳ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಏನು ಕ್ವಶನ್, ಭಾರತದ ಸಂವಿಧಾನದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ದೇಶದ ಆಡಳಿತಕ್ಕೆ ಮೂಲಭೂತವಾಗಿದೆ ಅಂತಂದ್ರೆ ಆಪ್ಷನ್ ಸಿ, ಯಾವುದು ರಾಜನೀತಿ ನಿರ್ದೇಶಕ ತತ್ವಗಳು. ಎಕ್ಸ್ಪ್ಲನೇಷನ್ ಇದೆ, ಬೇಕಂದ್ರೆ ನೋಡ್ಕೊಳ್ಳಿ. ನೆಕ್ಸ್ಟ್ 15ನೇ ಕ್ವಶನ್, ಭಾರತದ ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ರಾಜನೀತಿ ನಿರ್ದೇಶನ ತತ್ವಗಳ ಅಡಿಯಲ್ಲಿ ಕೆಳಗಿನ ನಿಬಂಧನೆಗಳನ್ನು ಪರಿಗಣಿಸಿ. ಭಾರತದ ನಾಗರಿಕರಿಗೆ, ಒಂದು ಆಪ್ಷನ್ ಏನು ಕೊಟ್ಟಿದ್ದಾನೆ, ಭಾರತದ ನಾಗರಿಕರಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಖಚಿತಪಡಿಸುವುದು. ನೆಕ್ಸ್ಟ್, ಗ್ರಾಮ ಪಂಚಾಯತ್ಗಳನ್ನು ಸಂಘಟಿಸುವುದು. ನೆಕ್ಸ್ಟ್, ಗ್ರಾಮೀಣ ಪ್ರದೇಶಗಳ ಗುಡಿ ಕೈಗಾರಿಕೆಗಳನ್ನು ಉತ್ತೇಜಿಸುವುದು. ನೆಕ್ಸ್ಟ್, ಎಲ್ಲ ಕಾರ್ಮಿಕರಿಗೆ ಸಮಂಜಸವಾದ ವಿರಾಮ ಮತ್ತು ಸಾಂಸ್ಕೃತಿಕ ಅವಕಾಶಗಳನ್ನು ಒದಗಿಸುವುದು. ಓಕೆನಾ. ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಪ್ರತಿಪಾದಿಸುವ ಗಾಂಧಿ ತತ್ವ ಅಂತ ಕೇಳಿದೆ ನೋಡ್ರಿ ಇಲ್ಲಿ ಕ್ವಶನ್. ಗಾಂಧಿ ತತ್ವಗಳು ಇವುಗಳಲ್ಲಿ ಯಾವುದು ಅಂದ್ರೆ, ಗಾಂಧಿ ತತ್ವಗಳಲ್ಲಿ ಈಗಿರುವ ಇಷ್ಟಿದಾವಲ್ವಾ, ಇದರಲ್ಲಿ ಗಾಂಧಿ ತತ್ವಗಳು ಯಾವುದು ಅಂತ ಕೇಳಿದಾನೆ. ಯಾವಾಗಿನ ಪೇಪರ್ ಇದು? 2012ರ ಪೇಪರ್. 2012ರ ಪೇಪರ್ ಇದು. ಓಕೆನಾ. ಈ ರೀತಿ ಕ್ವಶನ್ ಬಂದಾಗ ಏನ್ ಮಾಡ್ತೀರಾ? ಓಕೆನಾ. ಇಷ್ಟು ಡೀಟೇಲ್ ಆಗಿ ಕೇಳ್ತಿದ್ದಾನೆ. 2012ರ ಪೇಪರ್ ನೋಡಿ. ಇದಕ್ಕೆ ರೈಟ್ ಆನ್ಸರ್ ಏನು? 1 2 4 ರೈಟೋ, ಅಥವಾ 2 ಮತ್ತು 3, ಅಥವಾ 1 3 4, 2 1 2 3 4 ಅಂತಂದ್ರೆ ಬಿ ಆನ್ಸರ್. 2 ಮತ್ತು 3 ರೈಟ್. 2 ಮತ್ತು 3 ಇದು ರೈಟು, ಇದು ರೈಟ್. ಭಾರತ ನಾಗರಿಕ ಏಕರೂಪ ನಾಗರಿಕತೆ ಸಂಹಿತೆಯನ್ನು ಖಚಿತಪಡಿಸುವುದು. ಇವು 4 ಕೂಡ ರಾಜನೀತಿ ನಿರ್ದೇಶಕ ತತ್ವಗಳಲ್ಲೇನೆ ಬರ್ತವೆ. 4 ಕೂಡ ರಾಜನೀತಿ ನಿರ್ದೇಶಕ ತತ್ವಗಳಲ್ಲೇನೆ ಬರ್ತವೆ. ಆದ್ರೆ ಗಾಂಧಿ ತತ್ವಗಳಲ್ಲಿ ಯಾವ್ದು ಬರುತ್ತೆ ಅಂತ ಹೇಳ್ಬೇಕು ಈಗ ನಾವು. ಓಕೆನಾ. ಕ್ವಶನ್ ಕೇಳಿರೋದು ಅವನು ಗಾಂಧಿ ತತ್ವದಲ್ಲಿ ಯಾವ್ದು ಬರುತ್ತೆ ಅಂತ ಹೇಳ್ಬೇಕೀಗ. ಆಗಿರೋದ್ರಿಂದ ಇದು ಸ್ವಲ್ಪ ಡಿಫಿಕಲ್ಟ್ ಅಂದ್ರೆ ಏನು, ಓದ್ಬೇಕದನ್ನ, ಅಲ್ಲಿ ನೆನ್ಪಿಟ್ಕೋಬೇಕು. ಅದು ಚಾಲೆಂಜ್ ಈಗ, ಗಾಂಧಿ ತತ್ವ ಯಾವುದು ಅಂತಂದು. ಓಕೆನಾ. ಈ ರೀತಿ ಬಂದಾಗ 2 ಮತ್ತು 3 ಅವರು ಪಂಚಾಯತ್ಗಳ ಅದ್ರ ಬಗ್ಗೆ ಮಾತಾಡ್ತಾರೆ, ಗುಡಿ ಕೈಗಾರಿಕೆಗಳು ಅದ್ರ ಬಗ್ಗೆ ಕೂಡ ಗಾಂಧೀಜಿಯವರು ಮಾತಾಡ್ತಾರೆ. ಓಕೆನಾ. ಗಾಂಧೀಜಿ ಇಂಪಾರ್ಟೆಂಟ್, ಗಾಂಧೀಜಿ, ಅಂಬೇಡ್ಕರ್ ಅವೆಲ್ಲ ಟಾಪಿಕ್ಸ್ ಇಂಪಾರ್ಟೆಂಟ್ ಅವರು. ಓಕೆನಾ. ಆಪ್ಷನ್ ಬಿ ರೈಟ್ ಆನ್ಸರ್. ಇದರಲ್ಲಿ ಗಾಂಧಿ ತತ್ವಗಳನ್ನು ಪ್ರತಿಬಿಂಬಿಸುವ ರಾಜನೀತಿ ನಿರ್ದೇಶಕ ತತ್ವಗಳು ಕೆಳಗಿನಂತಿವೆ. ಯಾವ್ಯಾವುದು ಗಾಂಧಿ ತತ್ವಗಳು ಸಂಬಂಧಿಸಿದ್ದು ಅಂತ ನೋಡೋದಾದ್ರೆ ಇದಕ್ಕೂ 1 ನಿಮಿಷ. ಓಕೆ. ಗ್ರಾಮ ಪಂಚಾಯತ್ಗಳನ್ನು ಸಂಘಟಿಸುವುದು ಮತ್ತು ಅವುಗಳಿಗೆ
ಘಟಕಗಳಾಗಿ ಕಾರ್ಯನಿರ್ವಹಿಸಲು ಅಗತ್ಯವಾದ ಅಧಿಕಾರವನ್ನು ನೀಡಿದೆ. 40ನೇ ವಿಧಿ ಯಾವುದು? ಪಂಚಾಯತ್ಗಳ ಬಗ್ಗೆ. ನೆಕ್ಸ್ಟ್, ಗ್ರಾಮೀಣ ಪ್ರದೇಶಗಳಲ್ಲಿ ಸಹಕಾರಕ್ಕೆ ಸಂಬಂಧಿಸಿದಂತೆ 43ನೇ ವಿಧಿ ಕೈಗಾರಿಕೆಗಳನ್ನು ಗುಡಿ ಕೈಗಾರಿಕೆ. ಇದೇ ಒಂದು ಕ್ವಶನ್, ಗುಡಿ ಕೈಗಾರಿಕೆ. ಓಕೆನಾ, ರೈಟ್. ಸಹಕಾರ ಸಂಘಗಳ ಸ್ವಯಂ ಪ್ರೇರಿತ ರಚನೆ, ಸ್ವಾಯತ್ತತೆ, ಕಾರ್ಯನಿರ್ವಹಣೆ, ಪ್ರಜಾಸತ್ತಾತ್ಮಕ ನಿಯಂತ್ರಣ ಮತ್ತು ವೃತ್ತಿಪರ ನಿರ್ವಹಣೆಗಳನ್ನು ಉತ್ತೇಜಿಸಲು. ನೆಕ್ಸ್ಟ್, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮಾಜದ ಇತರ ದುರ್ಬಲ ವರ್ಗದವರಿಗೆ ಆರ್ಥಿಕ ಹಿತಾಸಕ್ತಿಯನ್ನು ಉತ್ತೇಜಿಸಲು ಮತ್ತು ಅವರನ್ನು ಸಾಮಾಜಿಕ ನ್ಯಾಯ ಮತ್ತು ಶೋಷಣೆಯಿಂದ ರಕ್ಷಿಸಬೇಕು ಅಂತ ಹೇಳ್ತಾರೆ 46ನೇ ವಿಧಿಯಲ್ಲಿ. ನೆಕ್ಸ್ಟ್ ಗಾಂಧೀಜಿಯವರದು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಗಾಂಧೀಜಿಯವರಿಗೆ ಅದರ ಗಾಂಧಿ ತತ್ವಗಳಲ್ಲಿ ಸಂಬಂಧಿಸಿದಂತಹ ವಿಧಿಗಳು ಯಾವ್ದು ಅಂತ ಕೇಳ್ಬೋದು. ಓಕೆನಾ, ಯಾವ್ದು ಹೇಳಿದೆ? 40 ಹೇಳಿದೆ, 43, 46, ನೆಕ್ಸ್ಟ್ 47, 48. ಓಕೆನಾ, ಇಷ್ಟು ಬರ್ತವೆ. ಓಕೆನಾ, ಎಷ್ಟು? 5 ಇದಾವೆ. ಓಕೆನಾ, ನೆಕ್ಸ್ಟ್, ಆರೋಗ್ಯಕ್ಕೆ ಹಾನಿಕಾರಕ ಮಾದಕ ವಸ್ತುಗಳು ನಿಷೇಧ ಮಾಡ್ಬೇಕಂತ ಹೇಳ್ತಾರೆ. ಆಮೇಲೆ ದನಕರುಗಳನ್ನು ಹತ್ಯೆ ನಿಷೇಧ ಮಾಡ್ಬೇಕಂತ ಕೂಡ ಹೇಳ್ತಾರೆ. ಇದಿಷ್ಟು ಗಾಂಧಿ ತತ್ವದ ಬಗ್ಗೆ ಕ್ವಶನ್. ಗಾಂಧಿ ತತ್ವದ ಬಗ್ಗೆ ಕೇಳಿದಾರೆ, ಅವ್ರ ಬಗ್ಗೆ ಕೇಳಿದಾರೆ. ಓಕೆ, ನೆಕ್ಸ್ಟ್ 16ನೇ ಕ್ವಶನ್ ಏನ್ ಕೇಳಿದಾನೆ? ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದಲ್ಲಿ ನಿಗದಿಪಡಿಸಲಾದ ನಾಗರಿಕರ ಮೂಲಭೂತ ಕರ್ತವ್ಯಗಳಲ್ಲಿ ಸೇರಿದೆ? ನಾಗರಿಕರ ಮೂಲಭೂತ ಕರ್ತವ್ಯಗಳಲ್ಲಿ ಸೇರಿದೆ. ನಮ್ಮ ಸಂಯೋಜಿತ ಸಂಸ್ಕೃತಿ ಶ್ರೀಮಂತ ಪರಂಪರೆಯನ್ನು ಸಂರಕ್ಷಿಸಲು, ಸಾಮಾಜಿಕ ಅನ್ಯಾಯದಿಂದ ದುರ್ಬಲ ವರ್ಗಗಳಿಗೆ ರಕ್ಷಿಸಲು, ನೆಕ್ಸ್ಟ್ ವೈಜ್ಞಾನಿಕ ಮನೋಭಾವ ಮತ್ತು ವಿಚಾರಣಾ ಮನೋಭಾವವನ್ನು ಬೆಳೆಸಲು, ನೆಕ್ಸ್ಟ್ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳ ಎಲ್ಲಾ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯನ್ನು ಶ್ರಮಿಸುವುದು. ಏನ್ ಕೇಳಿದಾನೆ? ಯಾವುದು ಭಾರತೀಯ ಸಂವಿಧಾನದಲ್ಲಿ ನಿಗದಿಪಡಿಸಲಾದ ನಾಗರಿಕರ ಮೂಲಭೂತ ಕರ್ತವ್ಯಗಳಲ್ಲಿ ಸೇರಿದೆ. ನಾಗರಿಕರ ಮೂಲಭೂತ ಕರ್ತವ್ಯಗಳು ಯಾವಾಗಿನ ಪೇಪರು? 2012ರ ಪೇಪರು. ಇದರಲ್ಲಿ ರೈಟ್ ಆನ್ಸರ್ ಸಿ. ಅಂದ್ರೆ ಎಷ್ಟು? 1, 2 ರಾಂಗು, 1, 3, 4. 2 ಯಾಕೆ ರಾಂಗ್ ಅಂತ ಕೆಳಗೆ ಎಕ್ಸ್ಪ್ಲನೇಷನ್ ಇದೆ. ಸಾಮಾಜಿಕ ನ್ಯಾಯದಿಂದ ದುರ್ಬಲ ವರ್ಗಗಳ ರಕ್ಷಿಸುವುದು ಅಂತ ಕೊಡಿದರೆ ಇದು ರಾಂಗ್ ಇದಕ್ಕೆ. ಓಕೆನಾ, ಉಳಿದುದು 3 ಕೂಡ ರೈಟ್ ಆಗಿರ್ತವೆ. ಎಕ್ಸ್ಪ್ಲೇನ್ ನೋಡೋಣ. ಓಕೆ, 11 ಮೂಲಭೂತ ಕರ್ತವ್ಯಗಳು ಬರ್ತಾವಂತ ಗೊತ್ತಲ್ವಾ ನಮಗೆ? ಅದರಲ್ಲಿ ನೋಡೋಣ. ಈಗ 51ನೇ ವಿಧಿಯ ಪ್ರಕಾರ 51A ವಿಧಿಯ ಪ್ರಕಾರ ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಹೇಗಿರಬೇಕು? 51 ಹೇಗಿರ್ಬೇಕಂದ್ರೆ ಸಂವಿಧಾನವನ್ನು ಪಾಲಿಸುವುದು ಮತ್ತು ಅದರ ಆದರ್ಶ ಮತ್ತು ಸಂಸ್ಥೆಗಳನ್ನು ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸಬೇಕು. ಇದು ಒಂದನೇದ್ದು. ಓಕೆನಾ, ನೆಕ್ಸ್ಟ್ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿದ ಉದಾತ್ತ ಆದರ್ಶಗಳನ್ನು ಪಾಲಿಸಬೇಕು. ಓಕೆನಾ, ನೆಕ್ಸ್ಟ್ 3 ಭಾರತದ ಸಾರ್ವಭೌಮ ಏಕತೆ ಸಮಗ್ರತೆ ಎತ್ತಿಡಬೇಕು. 4 ದೇಶವನ್ನು ರಕ್ಷಿಸಲು ಮತ್ತು ರಾಷ್ಟ್ರೀಯ ಸೇವೆಯನ್ನು ಸಲ್ಲಿಸಲು ಹಾಗೆ ಮಾಡುವುದು ಕಡ್ಡಾಯವಾಗಿರುತ್ತದೆ. ಆಮೇಲೆ ಧಾರ್ಮಿಕ, ಭಾಷೆ, ಪ್ರಾದೇಶಿಕ ವೈವಿಧ್ಯವನ್ನು ಮೀರಿದ ಜನರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವವನ್ನು ಬೆಳೆಸಬೇಕಂತ ಹೇಳ್ತಾರೆ. ಆಮೇಲೆ 6ನೇದು ಏನ್ ಹೇಳ್ತಾನೆ? ದೇಶದ ಸಂಯೋಜಿತ ಸಾಂಸ್ಕೃತಿಕ ಶ್ರೀಮಂತ ಪರಂಪರೆಯನ್ನು ಗೌರವಿಸಬೇಕು, ಸಂರಕ್ಷಿಸಬೇಕು. ಆಮೇಲೆ 7th ಅರಣ್ಯ, ಸರೋವರ, ನದಿಗಳು, ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸಬೇಕಂತ ಹೇಳ್ತಾರೆ. ಇದೆಲ್ಲ ಚೋಟ ಮೋಟ ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ತಾನೆ. ಓಕೆ, 8ನೇದು ಏನಿದೆ? ವೈಜ್ಞಾನಿಕ ಮನೋಭಾವ, ಮಾನವತಾವಾದ ಮತ್ತು ವಿಚಾರಣಾ ಮನೋಭಾವ ಸುಧಾರಣೆಯನ್ನು ಬೆಳೆಸುವುದು. 9ನೇದು ಏನಿದೆ? ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು. ಇದು ಮೂಲಭೂತ ಇದು ರಾಜನೀತಿ ನಿರ್ದೇಶಕ ತತ್ವದಲ್ಲಿ ಬರುತ್ತೋ ಇಲ್ಲ ಹಂಗೆ ಕೇಳ್ಬಿಡ್ತಾನೆ. ಓಕೆ, ಆಮೇಲೆ ಹಿಂಸೆಯನ್ನು ತಡೆಯುವುದು, ಇದು ಮಾಡ್ಬೋದು. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು. ಇದನ್ನ ಭಾಳ ಕೇಳಿದಾನೆ PC ಎಕ್ಸಾಮಲ್ಲಿ. ಓಕೆ, PC ಎಕ್ಸಾಮಲ್ಲಿ ಭಾಳ ಕೇಳಿದಾನೆ. PSI ಅಲ್ಲಿ ಕೇಳಿದಾನೆ. ಓಕೆನಾ, PSI ಅಲ್ಲಿ ಭಾಳ ಕೇಳಿದಾನೆ ಇದನ್ನ. ನೆಕ್ಸ್ಟ್, ದೇಶವು ನಿರಂತರವಾಗಿ ಉನ್ನತ ಮಟ್ಟದ ಪ್ರಯತ್ನ ಮತ್ತು ಸಾಧನೆಗೆ ಏರುವಂತೆ ವೈಯಕ್ತಿಕ ಮತ್ತು ಕಾರ್ಯಚಟುವಟಿಕೆಗಳು ಎಲ್ಲಾ ಕ್ಷೇತ್ರದಲ್ಲಿ ಶ್ರೇಷ್ಠತೆಯನ್ನು ಶ್ರಮಿಸಬೇಕು ಅಂತ ಹೇಳ್ತಾನೆ. ಯಾವುದು? 10ನೇದು. ನೆಕ್ಸ್ಟ್ 11ನೇದು ಏನು ಹೇಳ್ತಾರೆ? 6 ರಿಂದ 14 ವರ್ಷದ ಮಕ್ಕಳನ್ನು ತನ್ನ ಮಗುವಿನ ಮತ್ತು ಪೋಷಕರಿಗೆ ಶಿಕ್ಷಣದ ಅವಕಾಶಗಳನ್ನು ಒದಗಿಸುವುದು ಕರ್ತವ್ಯ. 86ನೇ ಸಂವಿಧಾನಾತ್ಮಕ ತಿದ್ದುಪಡಿ ಇಂಪಾರ್ಟೆಂಟ್. ಓಕೆನಾ, 86ನೇದು ಕೂಡ ಇಂಪಾರ್ಟೆಂಟ್. ಡೀಟೇಲ್ ನೋಡ್ಕೊಳ್ರಿ. 2002ರಿಂದ ಇದನ್ನು ಸೇರಿಸಲಾಗಿದೆ. ಓಕೆನಾ, ಇಷ್ಟು ಚಾರ್ಟ್ ಇಂಪಾರ್ಟೆಂಟ್. ಓಕೆ, ಐ ಹೋಪ್ ಇದು ಅರ್ಥ ಆಯ್ತು. ನೆಕ್ಸ್ಟ್ ಇನ್ನೊಂದೈತಾ? ನೆಕ್ಸ್ಟ್ 17ನೇ ಕ್ವಶನ್ ಏನು ಕೇಳಿದಾನೆ? ಭಾರತದ ಸಂವಿಧಾನದ ಅಡಿಯಲ್ಲಿ ಕೆಳಗಿನಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ ಅಂತ ಕೇಳ್ತಾನೆ. ಇದಿಷ್ಟು ನೋಡ್ಕೊಳ್ರಿ ಕ್ಲೀನಾಗಿ. ಓಕೆ, ನೆಕ್ಸ್ಟ್ ಭಾರತ ಸಂವಿಧಾನದ ಅಡಿಯಲ್ಲಿ ಈ ಕೆಳಗಿನಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ ಅಂತಂದ್ರೆ ಮೂಲಭೂತ ಕರ್ತವ್ಯಗಳು ಯಾವ್ಯಾವ ಅಂತ ನಿಮ್ಗೆ ಗೊತ್ತಿರ್ಬೇಕು ಫಸ್ಟ್. ಓಕೆನಾ, 2011ರಲ್ಲಿ ಕೇಳಿದಾನೆ ಮೂಲಭೂತ ಕರ್ತವ್ಯಗಳು. ಇವಾಗ ಮೇಲೆ ಹೇಳಿದ್ನಲ್ಲ ಅವೆಲ್ಲ. ಓಕೆನಾ, ಇದರ ರೈಟ್ ಆನ್ಸರ್ ಹೇಳ್ತೀನಿ, ಆಪ್ಷನ್ ಎ. ಮೂಲಭೂತ ಕರ್ತವ್ಯಗಳನ್ನು ನೋಡೋಣ. ಇವಾಗ ಮೇಲೆ ಹೇಳಿದ್ವಿ ಏನಂದ್ರೆ ಇವು ಭಾರತೀಯ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಹೇಗಿರ್ಬೇಕು ಅದು. ಓಕೆನಾ, ನೆಕ್ಸ್ಟ್ ಇದು ಮೂಲಭೂತ ಕರ್ತವ್ಯವಲ್ಲ. ಸಾರ್ವಜನಿಕ ಚುನಾವಣೆಯಲ್ಲಿ ಮತ ಚಲಿಸುವುದು ಇದು ಮೂಲಭೂತ ಕರ್ತವ್ಯವಲ್ಲ ಇದರಲ್ಲಿ. ಓಕೆನಾ, ಇದರಲ್ಲಿ
ಕರ್ತವ್ಯವಲ್ಲ ಅಂತ ಕೇಳಿದೆ ನೋಡ್ರಿ. ಓಕೆನಾ, ಸಂವಿಧಾನದಲ್ಲಿ ಯಾವುದು ಅಲ್ಲ, ಇದು ಸಾರ್ವಜನಿಕ ಚುನಾವಣೆಯಲ್ಲಿ ಮತ ಚಲಾಯಿಸಬೇಕು ಅನ್ನೋದು ಅದು ಕರ್ತವ್ಯ ಅಲ್ಲ, ಅದರೊಳಗೆ ಇಲ್ಲ ಅಂತ. ಓಕೆನಾ, ಉಳಿದಿದ್ವೆಲ್ಲ ಇದಾವೆ. ಈಗ ಅಲ್ಲಿ ಹೇಳಿದ್ನಲ್ಲ ಅವೇ ಇವೆಲ್ಲ. ಓಕೆನಾ, ಅವು 11 ಕರ್ತವ್ಯಗಳು. 11 ಕರ್ತವ್ಯಗಳು, ಮೂಲಭೂತ ಕರ್ತವ್ಯಗಳು ಎಷ್ಟಿದ್ದಾವೆ? 11 ಇದ್ದಾವೆ. 11. ಓಕೆನಾ, ಯಾವುದು ಹೆಂಗಿರ್ಬೇಕಂತ ಇಲ್ಲಿ ಹೇಳ್ತಿದ್ದ ನೋಡ್ರಿ. ಓಕೆನಾ, 1 2 3 4 5 6 7 8 9 10 11 ಮೂಲಭೂತ ಕರ್ತವ್ಯಗಳಿವೆ. ಓಕೆನಾ, ಇವಿಷ್ಟು ಆಯಿತು. ಆಮೇಲೆ ಇದೇ ಟಾಪಿಕ್ ಮೇಲೆ GK ಟೂಡಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಬಂದಿದ್ದಾವೆ. ಓಕೆನಾ, ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ? ಮೂಲಭೂತ ಕರ್ತವ್ಯಗಳನ್ನು ಎಲ್ಲಿ? 4A. ಇವೆಲ್ಲ PC, PSI ಎಲ್ಲ ಬಂದಿರೋ ಕ್ವಶನ್ಸ್. ಅಲ್ಲೇ ಗ್ರೂಪ್ ಸಿ ಅಂದ್ರೆ ಫಿಕ್ಸ್. ಇವೆಲ್ಲ ಮ್ಯಾಕ್ಸಿಮಮ್ ಬಂದವು. PC, PSI ಅಂದ್ರೆ ಲೆಕ್ಕಿಲ್ದ ಬಂದಿದೆ ಈ ಪೇಪರ್ ಆಗಲಿ. ಓಕೆನಾ, ನೆಕ್ಸ್ಟ್ ನಮ್ಮ ಸಂವಿಧಾನದ 36ರಿಂದ 51ನೇ ವಿಧಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? DPSPಗೆ. ಇದು ಕೂಡ ಬಹಳ ಸರಿ ಬಂದಿದೆ PC ಎಕ್ಸಾಮ್ಗೆ, PC, PSIಗೆ. ಓಕೆನಾ, ಕರ್ನಾಟಕ ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಕೇಳ್ತಾರೆ ಇವು ಟಾಪಿಕ್ಸ್ ಎಲ್ಲ. ನೆಕ್ಸ್ಟ್, ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳ ನಡುವೆ ಸಂಘರ್ಷ ಉಂಟಾದರೆ ಯಾವುದು ಮೇಲ್ಗೈ ಸಾಧಿಸುತ್ತದೆ? ರಾಜನೀತಿ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳು ಸಂಘರ್ಷ ಉಂಟಾದರೆ ಯಾವುದು ಮೇಲ್ಗೈ ಸಾಧಿಸುತ್ತದೆ? ಮೂಲಭೂತ ಹಕ್ಕುಗಳು. ಸುಪ್ರೀಂ ಕೋರ್ಟ್ ಐತೆ ಅಂತಂದು ಇದು ಹಾಕಕ್ಕೆ ಅನಿಸ್ತತೆ. ಓಕೆನಾ, ಬಟ್ ಮೂಲಭೂತ ಹಕ್ಕುಗಳು ಇವೆಲ್ಲ ಇಂಪಾರ್ಟೆಂಟ್. ಇವು ಇಂಥವನ್ನ ಕ್ವಶನ್ ಪೇಪರ್ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ. ಇಲ್ಲಾಂದ್ರೆ ನಿರ್ದೇಶಕ ತತ್ವಗಳು ಜಾಸ್ತಿನೋ ಮೂಲಭೂತ ಹಕ್ಕುಗಳು ಜಾಸ್ತಿನೋ ಅಂತಂದು ಅಲ್ಲೇ ಕನ್ಫ್ಯೂಷನ್ ಆಗ್ತದೆ. ಓಕೆ, ನೆಕ್ಸ್ಟ್, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು, ಕೋಮು ಸೌಹಾರ್ದತೆಯನ್ನು ಉತ್ತೇಜಿಸುವುದು ಈ ಕೆಳಗಿನಗಳಲ್ಲಿ ಯಾವುದಕ್ಕೆ ಸೇರುತ್ತದೆ? ಮೂಲಭೂತ ಕರ್ತವ್ಯಗಳಲ್ಲಿ ಸೇರುತ್ತದೆ. 11 ಕರ್ತವ್ಯಗಳು ಹೇಳಿದ್ನಲ್ವ, ಅದರಲ್ಲಿ ಬರುತ್ತದೆ. ನೆಕ್ಸ್ಟ್, ನಿರ್ದೇಶನ ತತ್ವಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿದೆ? ರಾಜನೀತಿ ನಿರ್ದೇಶಕ ಅದಕ್ಕೆ ಸಂಬಂಧಿಸಿದಂತೆ ಸಕಾರಾತ್ಮಕ ನಿಬಂಧನೆಗಳು, ಇದು ರೈಟ್ ಇದೆ. ಓಕೆನಾ, ಐ ಹೋಪ್ ಇನ್ನಿದೇನಾ. ನೆಕ್ಸ್ಟ್, ಬೇರೆ ಇದೆಲ್ಲೋ ಬೇರೆ ಪೇಪರಲ್ಲಿ ಸಿಕ್ಕತ್ತೆ. ಇದು ಬೇರೆ ಯಾವುದರಲ್ಲೇ ವೆಬ್ಸೈಟಲ್ಲಿ ನೋಡುವಾಗ ಇದು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಇದನ್ನ ಹಾಕೊಂಡಿದ್ದೆ. ಓಕೆನಾ, ಕೆಳಗಿನವರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ, ಯಾವ ಹೇಳಿಕೆ ರಾಂಗ್ ಅಂತ ಹೇಳ್ಬೇಕೀಗ. ಸಂವಿಧಾನದ 4ನೇ ಭಾಗ ಮೂಲಭೂತ ಕರ್ತವ್ಯಗಳಿಗೆ ನೀಡಲಾಗಿದೆ. ನೆಕ್ಸ್ಟ್, 42ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ನಂತರ ಭಾರತದ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. 2002ರಲ್ಲಿ 82ನೇ ತಿದ್ದುಪಡಿ ಮಾಡಿ ಮತ್ತೊಂದು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. 1951ರಲ್ಲಿ ರಚಿಸಲಾದ ಸಾರ್ವಜನಿಕ ಪ್ರಾತಿನಿಧ್ಯ ಕಾಯ್ದೆ ಅಂತ ಹೇಳಿದ್ದೇನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಸಿ ರಾಂಗ್ ಇದಕ್ಕೆ. ಓಕೆ, 2002ರಲ್ಲಿ 82ನೇ ತಿದ್ದುಪಡಿ. ಇದು 82 ಅಲ್ಲ, 86 ಆದರೆ ರೈಟ್ ಆಗ್ತದೆ. ಇಷ್ಟೇ ಮಾಡಿದೆ ನೋಡ್ರಿ, 82 ಕೊಟ್ಟಿದ್ದಾನೆ, 86 ಆದರೆ ರೈಟ್ ಅದು. ಓಕೆನಾ, ಏನು ಇಲ್ಲ ನೋಡಿ, 2002ರಲ್ಲಿ 86ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಾಡಿ 21A ವಿಧಿಯನ್ನು ಸೇರಿಸಲಾಗ್ತದೆ. 21A ವಿಧಿಯನ್ನು, ಅದು 86 ಆಗಿದ್ರೆ ರೈಟ್ ಆಗುತ್ತೆ. ಅದಕ್ಕೋಸ್ಕರ ಅದು ರಾಂಗು. ಓಕೆನಾ, ಐ ಹೋಪ್ ನಿಮಗೆ ಇದು ಯೂಸ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಕ್ಲಾಸ್ ಇದು ಹೇಗೆ ಅನಿಸಿತು ಅಂತ ನನಗೆ ಕಮೆಂಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಟಾಪಿಕ್ ಯಾವ್ದು ಮಾಡ್ಬೇಕಂತ ನಾನು ಆಲ್ರೆಡಿ ಡಿಸೈಡ್ ಆಗಿದ್ದೀನಿ ನಾನು. ಅದೆಲ್ಲ ನೆಕ್ಸ್ಟ್ ಇವೆಲ್ಲ ಪೇಡಿಗೆ ಬರ್ತದೆ. ಇದರಲ್ಲಿ ಏನು ನೀವು 159 ಜಾಯ್ನ್ ಆಗಿದ್ದೀರಲ್ವಾ, ಇದಕ್ಕೇನು ಜಾಯ್ನ್ ಆಗಿದ್ದೀರಲ್ವಾ, ಇದರಲ್ಲಿ ಎಲ್ಲ ಪೇಡಿಗೆ ಬರುತ್ತೆ. ಇನ್ಮೇಲೆ ಉಳಿದದ್ದೆಲ್ಲ ಯೂನಿಕ್ ಟಾಪಿಕ್ಸು. ಓಕೆನಾ, ಐ ಹೋಪ್ ಈ ಕ್ಲಾಸ್ ಎಲ್ಲ ಯೂಸ್ ಆಗ್ತಿದೆ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ನಿಮಗೆ ಸಜೆಷನ್ಸ್ ಇದ್ದರೆ, ಆಮೇಲೆ ಇನ್ನೂ ಬೇರೆ ಥರ ಯಾವ್ಯಾವ ಕ್ಲಾಸ್ ಬೇಕಂತ ಹೇಳಿದ್ರೆ ಅದರದ್ದು ಕೂಡ ನಾನು ಮಾಡ್ತೀನಿ. ನನ್ನ ಪ್ಲಾನ್ ಪ್ರಕಾರ ನಾನು ಇನ್ನೂ ಕೆಲವೊಂದಿಷ್ಟು ಯೂನಿಕ್ ಟಾಪಿಕ್ಸ್ ಅಂತ ಮಾಡ್ಕೊಂಡಿದ್ದೀನಿ. ಅವನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕಂತ ಇದೆ ನನ್ನ ಪ್ಲಾನ್. ಅದನ್ನೆಲ್ಲ ಮಾಡಿಕೊಂಡು ಮತ್ತು ನೀವು ಏನಾದರೂ ಹೇಳಿದರೆ ಈ ಥರ ಮಾಡಿ ಬೇರೆ ಟಾಪಿಕ್ಸು ಇವು ಇಂಪಾರ್ಟೆಂಟ್ ಅಂತ ನೀವು ಹೇಳಿದ್ರೆ ಅದನ್ನು ಕೂಡ ಮಾಡೋಣ ಅಂತ ಹೇಳ್ತಾ, ಯೂನಿಕ್ ಟಾಪಿಕ್ಸು ಇದು ಹೇಗಿದೆ ಅಂತಂದು ಕೂಡ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.